ರಾತ್ರಿ 12. ಗೋದಾವರಿಪಲ್ಲಿ ಗ್ರಾಮ ಪ್ರಶಾಂತವಾಗಿ ನಿದ್ರೆ ಹೋಗ್ತಾ ಇದ್ರೆ ಅತ್ತೆ ಶಾರದ ಸೊಸೆ ಅನಾಮಿಕಾ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಬೀದಿ ಕಡೆ ನೋಡ್ತಾ ಇರ್ತಾರೆ. ರೋಡು ಖಾಲಿಯಾಗಿ ಕಾಣಿಸುತ್ತೆ. ಅತ್ತೆ, ಅವ್ರು ಬರುವವರೆಗೂ ನಾನು ಎಚ್ಚರವಾಗಿ ಇರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ನಾನೇನು ನಿಂಗೆ ಜೊತೆಯಾಗಿಲ್ಲ ಸೊಸೆ. ನೀನು ನಿನ್ನ ಗಂಡಂಗೆ ಹೇಗೆ ಎದುರು ನೋಡ್ತಾ ಇದೆಯೋ, ನಾನು ನನ್ನ ಮಗಂಗಾಗಿ ಹಾಗೆ ಎದುರು ನೋಡ್ತಾ ಇದ್ದೀನಿ. ನಿಂಗೆ ನಿದ್ದೆ ಬಂದ್ರೆ ಹೋಗಿ ಮಲ್ಕೋ. ನನ್ನ ಮಗ ಬಂದ್ಮೇಲೆ ನಾನೇ ಅನ್ನ ಹಾಕ್ತೀನಿ, ಅವನ್ ತಿಂದ ಮೇಲೆ ನಾನು ಮಲಗ್ತೀನಿ. ನಂಗೆ ಕೂಡ ನಿದ್ದೆ ಬರ್ತಾ ಇಲ್ಲ ಅತ್ತೆ. ನಿಮ್ಮ ಮಗನ ಮೇಲೆ ನಿಮಗೆಷ್ಟು ಪ್ರೇಮವಿದೆಯೋ ನನ್ನ ಗಂಡನ ಮೇಲೆ ನನಗೂ ಹಾಗೆ ಪ್ರೇಮವಿದೆ. ಅವರು ಬಂದ ಮೇಲೆ ಇಬ್ರು ಸೇರಿ ತಿಂತೀವಿ. ಅಂದ್ರೆ ಏನೇ ನಿನ್ನ ಉದ್ದೇಶ? ಮಗನ ಮೇಲೆ ಪ್ರೇಮವಿದ್ರೆ ನಾನು ಮಗ ಬರೋವರೆಗೂ ತಿನ್ನೋದೇ ನೋಡ್ಬೇಕಾ ಹೇಳು? ನಾನು ಯಾವಾಗ್ಲೂ ಹಾಗೆ ಅಂದಿಲ್ಲಲ್ಲ ಅತ್ತೆ, ಯಾಕೆ ನನ್ನ ಜೊತೆ ಜಗಳ ಬರ್ತೀರಾ ಎಂದು ಅತ್ತೆ ಸೊಸೆಯರು ಆಟೋ ನಡೆಸುತ್ತಾ ಆ ಕುಟುಂಬವನ್ನು ಪೋಷಿಸುತ್ತಾ ಇರುವ ರಮೇಶನಿಗಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ಆಟೋ ನಡೆಸುತ್ತಾ ರಮೇಶ್ ಮನೆಗೆ ಬರುತ್ತಾನೆ. ಅತ್ತೆ ಸೊಸೆಯರು ಅವನನ್ನು ನೋಡಿ ಸಂತೋಷ ಪಡುತ್ತಾರೆ. ರಮೇಶ್ ಸುಸ್ತಾಗಿ ಅವರ ಹತ್ರಕ್ಕೆ ಬರ್ತಾನೆ. ಅತ್ತೆಗೆ ತಕ್ಕ ಸೊಸೆ, ಸೊಸೆಗೆ ತಕ್ಕ ಅತ್ತೆ, ಇಬ್ಬರಿಗೂ ಇಬ್ಬರು ಸರಿ ಹೋಗಿದ್ದೀರಾ. ನನಗಾಗಿ ಹೀಗೆ ಎದುರು ನೋಡ್ಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳಲ್ವಲ್ಲ. ಸರಿಯಪ್ಪ ಮಗನೇ, ಕ್ಷೇಮವಾಗಿ ಮನೆಗೆ ಬಂದೆ ನೀನು, ಅಷ್ಟು ಸಾಕು ನಮ್ಗೆ. ಸೊಸೆ, ಇಬ್ರು ತಿಂದು ಮಲ್ಕೊಳ್ಳಿ, ಇನ್ನು ನಾನು ಹೋಗಿ ಪ್ರಶಾಂತವಾಗಿ ಮಲಗ್ತೀನಿ ಎಂದು ಶಾರದಾ ಹೊರಟು ಹೋಗುತ್ತಾಳೆ. ರಮೇಶ್ ಅನಾಮಿಕಾ ಅನ್ನ ತಿಂತಾ ಇರ್ತಾರೆ. ಮಾರನೇ ದಿನ ಬೆಳಿಗ್ಗೆ ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರುವ ಅನಾಮಿಕಳ ಹತ್ರಕ್ಕೆ ಇಂಜಿನಿಯರಿಂಗ್ ಓದುತ್ತಾ ಇರುವ ಅವಳ ಮೈದುನ ವಿನೋದ್ ಬರುತ್ತಾನೆ. ಅನಾಮಿಕಾ ವಿನೋದ್ನನ್ನು ನೋಡಿ, ಹಾಲು ನಿನ್ನ ರೂಮಲ್ಲಿ ಸ್ಟಡಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ವಿನೋದ್, ನೀನು ನೋಡಿಲ್ವಾ? ಹಾಲು ಕುಡ್ದೆ ಅತ್ತಿಗೆ. ಮತ್ತೆ ಕಾಲೇಜ್ಗೆ ಹೋಗದೆ ಹೀಗೆ ಕಿಚನ್ಗೆ ಬಂದಿದೆ ಯಾಕೆ? ನನಗೇನಾದ್ರೂ ಸಹಾಯ ಮಾಡೋಣ ಅಂತ ಇದೆಯಾ? ಅಯ್ಯೋ ಅದ್ಗೆ, 3 ದಿನದ ಹಿಂದೆ ಹೇಳಿದ ಕಾಲೇಜ್ ಟ್ರಿಪ್ಗೆ 3,000 ಬೇಕು ಅಂತ ಅಣ್ಣಯ್ಯನ ಕೇಳಿ ಇಡು ಅಂತ ಹೇಳಿದ ವಿಷಯ ನೀನು ಮರ್ತೋದ್ಯಾ? ಏನು ಮರ್ತೋಗಿಲ್ಲ ವಿನೋದ್, ನಿಮ್ಮ ಅಣ್ಣಯ್ಯ ಬರ್ತಲೇ ಹೇಳ್ಬೇಕು ಅಂತ ಯಾವಾಗ್ಲೂ ಅಂದ್ಕೋತಾನೆ ಇದ್ದೆ. ಅವರು ದಿನವೂ ರಾತ್ರಿ 11, 12ಕ್ಕೆ ಬರ್ತಾ ಇದ್ದಾರೆ. ಬೆಳಿಗ್ಗೆನೆ ಕೋಳಿ ಕೂಗ್ತಾ ಇದ್ರೆ ಹೋಗ್ತಾರೆ. ಹೇಳಲಿಲ್ಲ. ಆದ್ರೂ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ನಾನೇನಕ್ಕೆ ಹೇಳು? ಹೋಗಿ ನೀನು ಕೇಳ್ಬೋದಲ್ಲ. ನೀನೇನೋ ಒಂದು ಹೇಳಿ ಅಣ್ಣಯ್ಯನ ಒಪ್ಪಿಸ್ತಿ, ಅದಕ್ಕೆ ನೀನೇ ಹೋಗಿ ಕೇಳು ಪ್ಲೀಸ್. ಅತ್ಗೆ, ನಮ್ಮ ಅಮ್ಮ ಅಲ್ವಾ? ನಿಮ್ಮಮ್ಮ ನಾನಲ್ಲ ವಿನೋದು, ನಿಮ್ಮ ಅಮ್ಮನ ಹೆಸರು ಶಾರದಾ, ಹಿತ್ತಲಲ್ಲಿದ್ದಾಳೆ. ಹೋಗಿ ನಿಮ್ಮ ಅಮ್ಮಂಗೆ ಹೇಳು. ಅವಳು ಹೋಗಿ ನಿಮ್ಮ ಅಣ್ಣಯ್ಯನ ಕೇಳ್ತಾಳೆ. ಅಮ್ಮನ ಹತ್ರ ತಂಗಿ ಇದ್ದಾಳೆ ಅದ್ಕೆ. ಓಹೋ, ನೀನು ನನ್ನ ಹತ್ರ, ಮಾಲತಿ ಅತ್ತೆ ಹತ್ರ. ಸರಿ ಹೋಯ್ತು, ನಿಮ್ಮಿಬ್ಬರಿಗೆ ನಡೀತಾ ಇದೆ ಹಾಗೆ. ಸರಿ ಬಾ, ಅಣ್ಣಯ್ಯನ ಹತ್ರ ಹೋಗೋಣ ಎಂದು ಅನಾಮಿಕಾ ವಿನೋದ್ ಕಿಚನ್ ನಿಂದ ಹೊರಡುತ್ತಾರೆ. ಹಿತ್ತಲಿನಲ್ಲಿ ಹೂಗಿಡಗಳ ಮಧ್ಯೆ ಕೂತ್ಕೊಂಡು ಟೀ ಕುಡಿಯುತ್ತಾ ಇರುವ ತಾಯಿ ಶಾರದಳ ಹತ್ರಕ್ಕೆ ಮಗಳು ಮಾಲತಿ ಬಂದು ಕುತ್ಕೋತಾಳೆ. ಅಮ್ಮ, ಕುಡಿದ ಟೀ ಸಾಕು, ಅಣ್ಣಯ್ಯ ಆಟೋ ತಗೊಂಡು ಹೋಗುವ ವೇಳೆ ಆಯ್ತು. ಹೋಗಿ ನಾನು ಹೇಳಿದ 3,000 ಬಗ್ಗೆ ಕೇಳಮ್ಮ. ನಮ್ಮೆಲ್ಲರಿಗಾಗಿ ಅವನು ಒಬ್ಬನೇ ಕಷ್ಟಪಡ್ತಾ ಇದ್ದಾನೆ ತಾಯಿ. ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಆಟೋ ನಡೆಸುತ್ತಾ ಯಾವ ಕಷ್ಟವೂ ಬಾರದಾಗೆ ನೋಡ್ಕೊತಾ ಇದ್ದಾನೆ. ಮಗ ಪಡ್ತಾ ಇರೋ ಕಷ್ಟ ನೋಡಿ ನಾನು ದುಡ್ಡು ಕೇಳಿಲ್ಲಮ್ಮ ತಾಯಿ, ನೀನೇ ಹೋಗಿ ಕೇಳು. ಆದ್ರೂ ಈಗ ನಿಂಗೆ 3,000 ಏನಕ್ಕಮ್ಮ? 3 ದಿನದಲ್ಲಿ ನನ್ನ ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಾರೆ ಅಂದಿದ್ಯಲ್ಲಮ್ಮ. ಹೊಸ ಸೀರೆ ಕೊಂಡ್ಕೋಬೇಕು, ಬ್ಲೌಸ್ ಹೊಲಿಸ್ಬೇಕು, ಮ್ಯಾಚಿಂಗ್ ಬಳೆ ತಗೋಬೇಕು, ಎಲ್ಲದಕ್ಕೂ 3,000 ಆಗುತ್ತೆ. ನಿಮ್ಮ ಅತ್ತಿಗೆನ ಕರ್ಕೊಂಡು ಹೋಗೋ, ನಾನು ನನ್ನ ಮಗಂಗೆ ಕಷ್ಟ ಕೊಡಲ್ಲ. ಅತ್ತಿಗೆ ಹತ್ರ ವಿನೋದಣ್ಣ ಹೋಗಿದ್ದಾನೆ. ಮತ್ತಿನ್ನೇನು, ನೀನು ಕೂಡ ಹೋಗು. ಇಬ್ಬರ ಬಗ್ಗೆ ನಿಮ್ಮ ಅತ್ತಿಗೆ ಮಾತಾಡ್ತಾಳೆ, ಹೋಗು. ಮಾಲತಿ ಕೋಪದಿಂದ ಅಲ್ಲಿಂದ ಹೊರಡುತ್ತಾಳೆ. ಇನ್ನು ಹಿತ್ತಲಲ್ಲಿ ರಮೇಶ್ ಆಟೋವನ್ನು ತೊಳಿತಾ ಇರುವಾಗ ಹೆಂಡತಿ ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ಬಾಗಿಲ ಹಿಂದೆ ವಿನೋದ್ ಮಾಲತಿ ಬಚ್ಕೊಂಡಿರ್ತಾರೆ. ರಮೇಶ್ ಅನಾಮಿಕಾ ಮಾತನಾಡಿಕೊಳ್ಳುವ ಮಾತು ಅವರಿಗೆ ಕೇಳಿಸ್ತಾ ಇರುತ್ತೆ. ಏನನು ಖಾಲಿ ಕೈಯಿಂದ ಬಂದೆ? ನನ್ನ ಟೀ ಕಪ್ಪಲ್ಲಿ ನಾನು ಕೇಳಿದ್ದಕ್ಕೆ ಒಪ್ಕೊಂಡ್ರೆ ನಿಮ್ಮ ಕೈಗೆ ಟೀ ಕಪ್ ಬರುತ್ತೆ, ಇಲ್ಲ ಅಂದ್ರೆ ಯಾವ ಕಪ್ಪು ಬರಲ್ಲ. ಏನು ಮತ್ತೆ ಬ್ಲಾಕ್ ಮೇಲಿಂಗ್ ಶುರು ಮಾಡಿದ್ಯಾ? ನೀವು ಯಾವ ಮೇಲ್ ಅಂದ್ರೂ ಪರವಾಗಿಲ್ಲ, ನಾನು ಕೇಳಿದ್ದಕ್ಕೆ ಒಪ್ಕೊಂಡ್ರೆ ಟೀ ಬರುತ್ತೆ, ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಕಿಚನ್ ಅಲ್ಲೇ ಇರುತ್ತೆ, ಆಮೇಲೆ ನಿಮ್ಮಿಷ್ಟ. ಸರಿ ಅನು, ಏನೋ ಕೇಳು. ಒಂದು 6,000 ಬೇಕು ರೀ ಎಂದು ಅನಾಮಿಕಾ ಕೇಳುತ್ತಲೇ ರಮೇಶ್ ಆಶ್ಚರ್ಯ ಹೋಗುತ್ತಾ, ಏನನು 6,000 ಬೇಕಾ? ನಿನ್ ತಮ್ಮ ಮದುವೆ ಮಾಡ್ಕೊತಾ ಇದ್ದಾನೆ ಏನೋ, ಮದುಮಗನ ಮಾಡ್ಬೇಕು ಅಂತ ಕೇಳ್ತಾ ಇದೀಯಾ? ನನ್ನ ತಮ್ಮಂಗೆ 6,000ದಿಂದ ಸಾಕಾಗುತ್ತಾ? ಮತ್ತೆ ಈ 6,000 ಯಾರಿಗಾಗಿ? ವಿನೋದಂಗೆ 3,000, ಕಾಲೇಜಲ್ಲಿ ಏನೋ ಟೂರ್ ಇದೆ ಅಂತೆ, ಮಾಲ್ತಿಗೆ ಒಂದು 3,000, ನೋಡೋದಕ್ಕೆ ಹೊಸ ಸೀರೆ ತಗೋತಾಳಂತೆ. ಸರಿ ಹೋಯ್ತು ಬಿಡು, ಅವ್ರು ಕೇಳೋದು ದೇವತೆ ಹಾಗೆ ನೀನು ಹೊರ ಕೊಡೋದು. ಸರಿ ಬಿಡು, ನಾಳೆವರೆಗೂ ಏರ್ಪಾಟ್ ಮಾಡ್ತೀನಿ. ಅಂದ್ರೆ ಈಗ ಟೀ ಎಲ್ಲ ಬಿಸಿ ಬಿಸಿಯಾಗಿ ನಿಮ್ಮ ಹತ್ರ ಉಪ್ಮಾ ಬರುತ್ತೆ,
ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ. ವಿನೋದ್ ಮಾಲತಿ ಸಂತೋಷದಿಂದ ರಮೇಶನ ಹತ್ರ ಬಂದು ಥ್ಯಾಂಕ್ಸ್ ಹೇಳ್ತಾರೆ. ವಿನೋದ್ ಕಾಲೇಜ್ಗೆ ಹೊರಟು ಹೋಗುತ್ತಾನೆ. ಮಾಲತಿ ಮನೆಯೊಳಗೆ ಬರ್ತಾಳೆ. ಅನಾಮಿಕಾ ಉಪ್ಮಾ ತಗೊಂಡ್ಬಂದು ಕೊಡ್ತಾಳೆ. ಆಟೋದಲ್ಲಿ ಕೂತ್ಕೊಂಡು ರಮೇಶ್ ತಿಂತಾನೆ. ನಂತರ ಆಟೋ ತಗೊಂಡು ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆ ದಿನ ಅರ್ಧರಾತ್ರಿ ಅಕಸ್ಮಾತ್ ಆಗಿ ರಮೇಶ್ ಎದೆ ಹಿಡ್ಕೊಂಡು, ಅನಾಮಿಕಾ, ನಂಗೆ ಎದೆ ತುಂಬಾ ನೋವ್ತಾ ಇದೆ, ಹಾಸ್ಪಿಟಲ್ಗೆ ಹೋಗೋಣ ಎಂದು ದುಃಖದಿಂದ ಅನ್ನುತ್ತಾನೆ. ಅನಾಮಿಕಾ ಭಯಪಡುತ್ತಾಳೆ. ತಕ್ಷಣ ಮನೆಯಲ್ಲಿರುವವರನ್ನ ಕರೀತಾಳೆ. ಎಲ್ಲರೂ ಸೇರಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಆದರೆ ಆಗಲೇ ಬಹಳ ಲೇಟ್ ಆಗಿರುತ್ತೆ. ಡಾಕ್ಟರ್ ಚೆಕ್ ಮಾಡಿ, ಹಾರ್ಟ್ ಫೇಲ್ ಇಂದ ಅವರು ಸತ್ತೋಗಿದ್ದಾರೆ, ಇನ್ನು ನೀವು ತಗೊಂಡು ಹೋಗಿ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಆ ಮಾತು ಕೇಳುತ್ತಲೇ ಎಲ್ಲರ ಕಾಲು ನಡುಗಿ ಹೋಗುತ್ತೆ. ಯಾರಿಗೂ ಕಣ್ಣೀರು ನಿಲ್ಲಲಿಲ್ಲ. ಅನಾಮಿಕಾ ರಮೇಶ್ ಬಾಡಿನ ಹಿಡ್ಕೊಂಡು, ಏನು ಅಂದ್ರೆ ನನ್ನನ್ನು ಹೀಗೆ ಬಿಟ್ಟು ಹೇಗೆ ಹೋಗ್ತೀರಾ? ನಿಮ್ಮನ್ನೇ ನಂಬ್ಕೊಂಡು ಬದುಕ್ತಾ ಇರುವ ನಮ್ ಬದುಕು ಏನಾಗ್ಬೇಕು? ನಮ್ಮನ್ನ ಯಾರು ನೋಡ್ಕೊತಾರೆ? ಮಾಲತಿಗೆ ಮದುವೆ, ವಿನೋದ್ಗೆ ಓದು, ಅಯ್ಯೋ ದೇವ್ರೆ ಎಂದು ಎದೆ ಒಡೆಯುವ ಹಾಗೆ ಹೇಳುತ್ತಾಳೆ. ಹಾಗೆ ಒಂದೇ ಸಲ ಅವರ ಜೀವನ ಕತ್ತಲಾಗಿ ಬದಲಾಗುತ್ತೆ. 10 ದಿನ ಕಳೆಯುತ್ತದೆ. 10 ದಿನ ಕರ್ಮ ಆಗಿ ಹೋಗುತ್ತೆ. ಆ ಮನೆಯಲ್ಲಿ ಪರಿಸ್ಥಿತಿ ಬಹಳ ಕಷ್ಟವಾಗಿ ಬದಲಾಗುತ್ತೆ. ದುಡ್ಡಿಲ್ಲದೆ ಇದ್ದದ್ರಿಂದ ಸಾಮಾನು ಖಾಲಿಯಾಗತ್ತೆ. ಅಮ್ಮ, ನಾನ್ ಕಾಲೇಜಿಗೆ ಹೋಗಲ್ಲ, ಏನಾದ್ರೂ ಕೆಲಸ ನೋಡ್ಕೋತೀನಿ. ಹೌದು ಶಾರದಾ, ಇನ್ನು ನಾನು ಕೂಡ ಮನೆಯಲ್ಲಿ ಇರಲಾರೆ, ಏನೋ ಒಂದು ಕೆಲ್ಸಕ್ಕೆ ಹೋಗ್ತೀನಿ. ಅಮ್ಮ, ಈಗ ನನಗೆ ಮದುವೆ ಬೇಡ, ನಾನು ಕೂಡ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತೀನಮ್ಮ ಎಂದು ಎಲ್ಲರೂ ಹೇಳುತ್ತಾರೆ. ಅನಾಮಿಕಾ ಅವರ ಮಾತನ್ನು ಕೇಳಿ ಕಣ್ಣೀರನ್ನು ಒರೆಸ್ಕೋತಾಳೆ. ಮಾವಯ್ಯ, ವಿನೋದ್, ಮಾಲ್ತಿ ಯಾರು ಎಲ್ಲಿಗೂ ಹೋಗೋದಿಲ್ಲ. ಇದಕ್ಕೂ ಮೊದಲು ನನ್ನ ಗಂಡ ಆಟೋ ನಮಗೆ ಅನ್ನ ಹೇಗೆ ಕೊಟ್ಟಿತ್ತೋ ಈಗ ಕೂಡ ಹಾಗೆ ಕೊಡುತ್ತೆ. ಅದೇ ನಮ್ಮ ಜೀವನವನ್ನು ಕಾಪಾಡುತ್ತೆ. ಆದ್ರೆ ಹೇಗಮ್ಮ? ಇನ್ಯಾರು ಏನು ಮಾತಾಡ್ಬೇಡಿ. ಮೊದಲು ತಮಾಷೆಯಾಗಿ ನಾನು ಅವ್ರ ಜೊತೆ ಆಟೋ ಕಲ್ತ್ಕೊಂಡಿದ್ದು ಈಗ ನಮಗೆ ಹೀಗೆ ಉಪಯೋಗಕ್ಕೆ ಬರ್ತಾ ಇದೆ ಎಂದು ಅನಾಮಿಕಾ ಆಟೋದ ಹತ್ರ ಹೋಗಿ ನೋಡುತ್ತಾಳೆ. ಆ ಆಟೋವನ್ನು ನೋಡಿದ ತಕ್ಷಣ ಆಕೆ ಕಣ್ಣಲ್ಲಿ ನೀರು ಬರುತ್ತೆ. ಏಕೆಂದರೆ ಅದೇ ಆಟೋ ರಮೇಶನ ಜೀವನವನ್ನೇ ನೆನಪು ಮಾಡಿಸುತ್ತೆ. ಆದ್ರೆ ತಕ್ಷಣ ತನ್ನನ್ನು ತಾನು ಧೈರ್ಯ ಹೇಳ್ಕೊತಾಳೆ. ಆಟೋ ತೆಗೆದುಕೊಂಡು ರೋಡ್ ಮೇಲೆ ಹೋಗ್ತಾಳೆ. ಬಹಳ ಜನ ಆಶ್ಚರ್ಯ ಹೋಗುತ್ತಾರೆ. ಮೊದಲಲ್ಲಿ ಹೆಂಗಸರು ಆಟೋ ನಡೆಸುತ್ತಾರಾ ಎಂದು ಕೆಲವರು ವ್ಯಂಗ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡುತ್ತಾರೆ. ಆದ್ರೆ ಅನಾಮಿಕಾ ಯಾರ ಮಾತನ್ನು ಹಚ್ಕೊಳ್ಳಿಲ್ಲ. ಊರವರನ್ನು ಹತ್ತಿಸಿಕೊಂಡು ಟೌನ್ ಇಂದ ಊರಿಗೆ, ಊರಿನಿಂದ ಟೌನ್ಗೆ ತಗೊಂಡು ಹೋಗೋದು, ತಗೊಂಡ್ ಬರೋದು ಮಾಡ್ತಾ ಇರ್ತಾಳೆ. ಆದರೆ ಆಗಲೇ ಬೇಸಿಗೆ ಬಿಸಿಲು ಹೆಚ್ಚಾಗಿ ಹೋಗಿರುತ್ತೆ. ರೋಡ್ ಮೇಲೆ ಜನರು ಆಟೋ ಹತ್ತೋದಕ್ಕೆ ಕೂಡ ಭಯಪಡ್ತಾ ಇದ್ದಾರೆ. ಏಕೆಂದರೆ ಆಟೋದಲ್ಲಿ ಕೂತ್ಕೊಂಡ್ರೆ ಬಹಳ ಬಿಸಿಯಾಗುತ್ತೆ, ಗಾಳಿ ಕೂಡ ಬಿಸಿಯಾಗಿ ಬೀಸ್ತಾ ಇದೆ. ಹೀಗಾದ್ರೆ ಹೇಗ್ ಬದುಕಬೇಕು ಎಂದು ದುಃಖ ಪಡುತ್ತಾ ಒಂದು ದಿನ ಮಧ್ಯಾಹ್ನ ಅನಾಮಿಕಾ ಆಟೋ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿರ್ತಾಳೆ. ಆದ್ರೆ ಯಾರು ಆಟೋ ಹತ್ತುತ್ತಾ ಇರ್ಲಿಲ್ಲ. ಆಗ ಆಕೆ ಸುತ್ತಲೂ ನೋಡುತ್ತಾಳೆ. ಪಕ್ಕದಲ್ಲೇ ಒಂದು ಚಿಕ್ಕ ಪಾರ್ಕ್ ಇರುತ್ತೆ. ಅಲ್ಲಿ ಮರಗಳು ಗಿಡಗಳು ಇದ್ದುದರಿಂದ ತಣ್ಣಗಿರುತ್ತೆ. ಆ ಕ್ಷಣವೇ ಆಕೆಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ. ನಮ್ಮ ಆಟೋ ಮೇಲೆ ಕೂಡ ಗಿಡಗಳ ನೆಟ್ರೆ ಆಗ ಆಟೋ ತಣ್ಣಗಿರುತ್ತೆ, ಪ್ರಯಾಣಿಕರಿಗೆ ಕಷ್ಟವಿರಲ್ಲ. ಈ ಆಲೋಚನೆ ಚೆನ್ನಾಗಿದೆ ಅಂದುಕೊಂಡು ಅನಾಮಿಕಾ ತನ್ನ ಆಟೋದ ಮೇಲೆ ಚಿಕ್ಕ ಚಿಕ್ಕ ಕುಂಡಿಗಳಲ್ಲಿ ಗಿಡಗಳನ್ನು ಇಡೋದಕ್ಕೆ ಶುರು ಮಾಡುತ್ತಾಳೆ. ಆಟೋ ಮೇಲ್ಚಾವಣಿ ಮೇಲೆ ಒಂದು ಪಕ್ಕದಲ್ಲಿ ಹಚ್ಚನೆ ಹಸಿರಾಗಿ ಕಾಣಿಸುವ ಗಿಡಗಳನ್ನು ಬೆಳೆಸುತ್ತಾಳೆ. ಆಟೋ ಒಂದು ಚಿಕ್ಕ ತೋಟದ ಹಾಗೆ ಬದಲಾಗುತ್ತೆ. ಆಟೋ ಸ್ಟ್ಯಾಂಡ್ ಹತ್ತಿರದಲ್ಲಿರುವವರು ಆಶ್ಚರ್ಯ ಹೋಗುತ್ತಾರೆ. ಪ್ರಯಾಣಿಕರು ಇದು ಎಷ್ಟು ಅಂದವಾಗಿದೆ ಎಂದು ಆಸಕ್ತಿಯಿಂದ ಬಂದು ಆ ಆಟೋ ಹತ್ತಲಿಕ್ಕೆ ಶುರು ಮಾಡುತ್ತಾರೆ. ಆಟೋದಲ್ಲಿ ಕೂತ್ಕೊಂಡ್ರೆ ಹಚ್ಚನೆಯ ಗಿಡಗಳಿಂದ ತಣ್ಣಗೆ ಇರುತ್ತೆ, ಗಾಳಿ ಕೂಡ ತಾಜವಾಗಿ ಅನಿಸ್ತಾ ಇರುತ್ತೆ. ಒಂದು ದಿನ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇರುವ ಕಮಲ ವಿವರ ಕೇಳುತ್ತಾಳೆ. ಅಕ್ಕ, ನಿನ್ಗೆ ಐಡಿಯಾ ಹೇಗೆ ಬಂತು? ಆಗ ಅನಾಮಿಕಾ ಕಿರುನಗೆಯಿಂದ, ಪ್ರಯಾಣಿಕರು ಬೇಸಿಗೆಯಲ್ಲಿ ಕಷ್ಟಪಡಬಾರ್ದು ಅಂತ ಅಂದ್ಕೊಂಡೆ, ಅದಕ್ಕೆ ಹೀಗೆ ಮಾಡಿದೆ ಎಂದು ಹೇಳುತ್ತಾಳೆ. ಕಮಲ ಸಂತೋಷ ಪಡುತ್ತಾಳೆ. ಊರಿನವರು ಆಟೋ ಹತ್ತುವವರು ಅನಾಮಿಕವನ್ನು ಬಹಳ ಪ್ರಶಂಸಿಸುತ್ತಾರೆ. ಸ್ವಲ್ಪ ದಿನದಲ್ಲಿ ಆ ಆಟೋದ ಬಗ್ಗೆ ಊರೆಲ್ಲ ಮಾತನಾಡಿಕೊಳ್ಳುವುದು ಶುರುವಾಗುತ್ತೆ. ಗಿಡಗಳ ಆಟೋ ಎಂದು ಹೆಸರು ಕೂಡ ಇಡುತ್ತಾರೆ. ಹಾಗೆ ಅನಾಮಿಕಾ ತಣ್ಣನೆಯ ಆಟೋಗೆ ಮತ್ತಷ್ಟು ಜನ ಪ್ರಯಾಣಿಕರು ಬರೋದಕ್ಕೆ ಶುರುವಾಗುತ್ತೆ. ಅನಾಮಿಕಾ ದಿನ ದಿನಕ್ಕೂ ದುಡ್ಡು ಸಂಪಾದಿಸಲಿಕ್ಕೆ ಶುರು ಮಾಡುತ್ತಾಳೆ. ಮಗನ ಹಾಗೆ ಆಟೋ ನಡೆಸುತ್ತಾ ಸಂಪಾದನೆ ಶುರು ಮಾಡಿ ಸೊಸೆಯಾಗಿ ಅವರಿಗೆ ಗಮ್ಮಂತ ಅಡಿಗೆ ಮಾಡಿಡ್ತಾ ಇದ್ಲು. ಅತ್ತಿಗೆಯಾಗಿ ವಿನೋದ್ನನ್ನ ಓದಿಸುತ್ತಾ ಇರ್ತಾಳೆ. ಮಾಲತಿಗೆ ಮದುವೆ ಮಾಡ್ಬೇಕು ಅಂತ ಸಂಬಂಧ ನೋಡ್ತಾ ಇರ್ತಾಳೆ. ಈ ಗಿಡಗಳೇ ನಮ್ಮ ಜೀವನವನ್ನು ಕಾಪಾಡಿವೆ ಎಂದು ಆ ದಿನದಿಂದ ಗಿಡಗಳನ್ನು ಮತ್ತಷ್ಟು ಹೆಚ್ಚಾಗಿ ಬೆಳೆಸುತ್ತಾ ಕುಟುಂಬವನ್ನು ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಒಂದಾನೊಂದು ಊರಿನಲ್ಲಿ ಶಾರದಾ ಅನಾಮಿಕಾ ಅನ್ನುವ ದಪ್ಪವಾದ ಅತ್ತೆ ಸೊಸೆಯರಿದ್ದರು. ಆ ಊರಿನವರು ಅವರನ್ನು ನೋಡಿ, ಎಲ್ಲಾದ್ರೂ ಅತ್ತೆ ದಪ್ಪಾಗಿರ್ತಾಳೆ,
ಇಲ್ಲ ಅಂದ್ರೆ ಸೊಸೆ ದಪ್ಪಗಿರ್ತಾಳೆ. ನಮ್ಮೂರಲ್ಲಿ ಮಾತ್ರ ಅತ್ತೆ ಸೊಸೆರಿಬ್ಬರು ದಪ್ಪನೇ ಇದ್ದಾರೆ. ಒಂದು ವಿಧದಿಂದ ಇದೊಂದು ವಿಚಿತ್ರ ಅಂತ ಮಾತಾಡ್ತಾ ಇದ್ರು, ವ್ಯಂಗ್ಯವಾಗಿ ನಗ್ತಾ ಇದ್ರು. ಅದನ್ನು ನೋಡಿ ಸೊಸೆ ಅನಾಮಿಕ ಎಷ್ಟೋ ದುಃಖ ಪಡ್ತಾ ಇದ್ಲು. ಅತ್ತೆ ಶಾರದಾ, ನಮ್ಮ ಮನಸ್ಸು ಒಳ್ಳೇದಾದ್ರೆ ಸಾಕು ಸೊಸೆ, ಅವ್ರ ಮಾತುಗಳು ಗಾಳಿ ಅಂತದ್ದು, ಅದನ್ನ ಹಚ್ಕೋಬೇಡ ಅಂತ ಸಮಾಧಾನಿಸ್ತಾ ಇದ್ಲು. ಅನಾಮಿಕ ಸಮಾಧಾನಿಸ್ಕೊತಾ ಇದ್ಲು. ಒಂದು ದಿನ ಅತ್ತೆ ಶಾರದಾ ಕಿಚನ್ ಅಲ್ಲಿ ಚಪಾತಿ ಮಾಡುತ್ತಾ ಇದ್ದರೆ ಚಪಾತಿ ಕೋಲು ಜಾರಿ ಕೆಳಗೆ ಬೀಳುತ್ತೆ. ಆ ಕೋಲನ್ನು ಅಯೋಮಯದಿಂದ ನೋಡುತ್ತಾ, ಈಗ ಹೇಗೆ ಕೆಳಗೆ ಬಿದ್ದ ಲಟ್ಟಣಿಗೆ ತಗೋಬೇಕು ಅಂತಂದ್ರೆ ಕೆಳಗೆ ಬಗ್ಬೇಕು, ದಪ್ಪವಾಗಿದ್ದೀನಿ, ಆದ್ರಿಂದ ಕೆಳಗೆ ಬಗ್ಗಿ ಈ ಚಪಾತಿ ಕೋಲನ್ನ ತಗೊಳ್ಳೋದು ನನ್ನಿಂದ ಆಗೋ ಹಾಗಿಲ್ಲ, ಸೊಸೆನ ಕರಿತೀನಿ ಎಂದು ಒಳಗೊಳಗೆ ಅಂದುಕೊಂಡು ಮೇಲಕ್ಕೆ ಮಾತ್ರ ಗಟ್ಟಿಯಾಗಿ, ಸೊಸೆ ಅನಾಮಿಕಾ ಒಂದ್ಸಲ ಕಿಚನ್ಗೆ ಬಾಮ್ಮ ಅಂತ ಕರೀತಾಳೆ. ದಪ್ಪವಾದ ಅನಾಮಿಕಾ ಕರೆ ಕೇಳಿ ಕಿಚನ್ ಒಳಗೆ ಬರ್ತಾಳೆ. ಹೇಳಿಯತ್ತೆ, ಮಾಡಿದ ಚಪಾತಿನ ಸುಡು ಅಂತೀರಾ? ಒಂದು ಸಲ ಕೆಳಗೆ ನೋಡಮ್ಮ. ಅನಾಮಿಕಾ ನೋಡುತ್ತಾಳೆ. ಕೆಳಗೆ ಬಿದ್ದ ಲಟ್ಟಣಿಗೆ ಕಾಣಿಸುತ್ತದೆ. ಆಗ ಅವಳಿಗೆ ಅತ್ತೆ ಏನಕ್ಕೆ ಅಲ್ಲಿಗೆ ಕರೆದಿದ್ದಾಳೆ ಅರ್ಥವಾಗುತ್ತೆ. ಸಾರಿ ಅತ್ತೆ, ಆ ಲಟ್ಟಣಿಗೆ ತೆಗೆದುಕೊಡೋದು ನನ್ನಿಂದ ಕೂಡ ಆಗಲ್ಲ. ಹಾಗಂದ್ರೆ ಹೇಗೆ ಅಮ್ಮ? ಏನೋ ಒಂದು ಪ್ರಯತ್ನ ಮಾಡು. ಯಾವ ಪ್ರಯತ್ನ ಮಾಡದಲ್ಲೇ ನನ್ನಿಂದ ಆಗಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳು? ನನ್ನನ್ನು ಕ್ಷಮಿಸಿ ಅತ್ತೆ, ನನ್ನಿಂದಂತೂ ಆಗಲ್ಲ ಎಂದು ಅನಾಮಿಕಾ ಹೇಳುತ್ತಾಳೆ. ಶಾರದಾ ಕೂಡ ಮತ್ತೊಂದು ಮಾತು ಆಡಲಿಲ್ಲ. ಸೊಸೆ, ಆಗಿಂದ ನಿಂತ್ಕೊಂಡು ಚಪಾತಿ ಮಾಡ್ತಾ ಇದ್ದೀನಲ್ಲ, ಕಾಲು ಎಳಿತಾ ಇದೆ, ಆಗಿದ್ದಷ್ಟು ನೀನು ಸುಟ್ಟು ಬಿಡು, ನಾನು ಹೋಗಿ ಕೂತ್ಕೋತೀನಿ. ಹೀಗೆ ನಿಂತ್ಕೊಂಡು ಮಾಡುವ ಕೆಲಸವೇನಾದ್ರೂ ಹೇಳಿ, ಚಕಚಕ ಮಾಡ್ತೀನಿ. ಇಬ್ರಿಗಿಬ್ರು ಸರಿ ಹೋದ್ವಿ, ನಮ್ದು ಹೀಗೆ ಸಾಗುತ್ತೆ ಎಂದು ಶಾರದಾ ಕಿಚನ್ ಒಳಗಿಂದ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ಚಪಾತಿ ಸುಡುತ್ತಾ ಇರುತ್ತಾಳೆ. ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಮತ್ತೊಂದು ಕಡೆ ಅನುರಾಧಳ ಮನೆಯಲ್ಲಿ ಕೂತ್ಕೊಂಡ ರಮೇಶನಿಗೆ ಅನುರಾಧ ಕಾಫಿ ತಂದು ಕೊಡುತ್ತಾಳೆ. ಏನಿದು, ನಿನಗೆ ಇಷ್ಟವಾದ ಕಾಫಿರಾ? ಈಗ ನಾನು ನನ್ನ ಹೆಂಡತಿ ಅನಾಮಿಕಂಗೆ ಇಷ್ಟವಾದ ಟೀನೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅನುರಾಧ. ಅಂದ್ರೆ ನನ್ನನ್ನು ಪೂರ್ತಿಯಾಗಿ ಮರ್ತೋದೇನೋ ಮಾತು. ಹೌದು ರಾಧಾ, ಪೂರ್ತಿಯಾಗಿ ಅಂದ್ರೆ ಪೂರ್ತಿಯಾಗಿ ಮರ್ತೋಗಿದ್ದೀನಿ. ಈಗ ನನ್ನ ಲೋಕ, ನನ್ನ ಜೀವನ ಅಂದ್ರೆ ನನ್ನ ಹೆಂಡತಿ ಅನಾಮಿಕನೇ. ನೀನ್ ನೋಡಿದ್ರೆ ಪಾಪ ಅನ್ಸುತ್ತೆ ರಾಮ್. ಥ್ಯಾಂಕ್ಸ್ ರಾಧಾ. ಈಗ ನಾನು ಹೋಗ್ತೀನಿ. ಮನೆ ಹತ್ರ ನನಗಾಗಿ ನನ್ನ ಹೆಂಡತಿ ಅನಾಮಿಕಾ ಎದುರು ನೋಡ್ತಾ ಇರ್ತಾಳೆ. ರಾಮ್, ದಪ್ಪಗಿರುವ ನಿನ್ ಹೆಂಡತಿನ ಬಿಟ್ಬಿಡು, ಸಣ್ಣಗಿರುವ ನನ್ನನ್ನೇ ಮಾಡ್ಕೋ. ನನ್ ಜೊತೆ ನನಗ್ ಬರುವ ₹1,00,000 ಸಂಬಳ ಕೂಡ ನಿಂಗೆ ಕೊಡ್ತೀನಿ. ರಾಧಾ, ನಾವು ಓದ್ಬೇಕಾರೆ ನಾನು ನಿನ್ನನ್ನು ಪ್ರೇಮಿಸಿದ್ದು ನಿಜಾನೇ, ನಿನ್ನ ಮದುವೆ ಮಾಡ್ಕೋಬೇಕು ಒಂದು ಆಸೆ ಪಟ್ಟಿದ್ದು ನಿಜನೇ. ಆದ್ರೆ ಎಲ್ಲ ನಾವು ಅಂದುಕೊಂಡಿದ್ದು ಆಗೋದಿಲ್ವಲ್ಲ. ನನಗೆ ಅನಾಮಿಕಳ ಜೊತೆ ಮದುವೆ ಆಗಿದೆ. ಈ ಜನ್ಮಕ್ಕೆ ನನ್ನ ಜೀವನ ಅನಾಮಿಕಳಿಗೆ ಅಂಕಿತ. ರಾಮ್, ನಿನ್ ಹೆಂಡತಿ ಅನಾಮಿಕ ದಪ್ಪವಾಗಿದ್ದಾಳಲ್ಲ, ನೀನ್ ಸಂತೋಷವಾಗಿದ್ಯಾ? ತುಂಬಾ ಆನಂದವಾಗಿದ್ದೀನಿ. ಇನ್ನು ನಾನು ಹೋಗ್ತೀನಿ ರಾಧಾ ಎಂದು ಮನೆಯಿಂದ ಹೊರಟು ಹೋಗುತ್ತಾನೆ ರಮೇಶ್. ಅನುರಾಧ ಎಷ್ಟು ಕರೆದರೂ ರಮೇಶ್ ಹಚ್ಚಿಕೊಳ್ಳದೆ ಮುಂದಕ್ಕೆ ಹೊರಟು ಹೋಗುತ್ತಾನೆ. ಇನ್ನು ದಪ್ಪವಾದ ಅತ್ತೆ ಸೊಸೆರು ಒಂದು ದಿನ ಮಾರ್ಕೆಟ್ಗೆ ಹೋಗುತ್ತಾರೆ. ಒಂದು ತರಕಾರಿ ಗಾಡಿ ಹತ್ರ ನಿಲ್ಲುತ್ತಾರೆ. ಆ ಗಾಡಿಯವನು ಅವರನ್ನು ನೋಡಿ ತನ್ನಲ್ಲಿ ತಾನು, ಆಹಾ, ಈ ದಿನ ನನಗ್ ಸರಿಯಾದ ಹಬ್ಬ. ಇಬ್ಬರು ಇಷ್ಟು ದಪ್ಪವಾಗಿದ್ದಾರೆ ಅಂದ್ರೆ ಒಬ್ಬೊಬ್ಬರು ತುಂಬಾನೇ ತಿಂತಾರೆ. ಈಗ ನನ್ನ ಹತ್ರ ಎಲ್ಲ ತರದ ತರಕಾರಿಗಳು 1-2 ಕಿಲೋ ಹಾಗೆ ತಗೋತಾರೋ, ಇಲ್ಲ ಅಂದ್ರೆ 5-5 ಕೆಜಿ ಹಾಗೆ ತಗೋತಾರೋ ನೋಡ್ಬೇಕು. ಏನೇನಾದ್ರೂ ಈ ದಿನ ನನ್ನ ಅದೃಷ್ಟ ಚೆನ್ನಾಗಿದೆ. ಇವರಿಬ್ಬರ ರೂಪದಲ್ಲಿ ಧನದೇವತೆ ನನ್ನ ಹತ್ರ ಬಂದಿದ್ದಾಳೆ ಎಂದು ಸಂತೋಷ ಪಡುತ್ತಾ ಅವರನ್ನು ಕೇಳುತ್ತಾನೆ. ಹೇಳಿ ತಾಯಂದ್ರೆ, ನಮ್ಮ ಹತ್ರ ಎಲ್ಲ ತರದ ತರಕಾರಿನೂ ಇದೆ, ಎಲ್ಲ ತಾಜಾವಾಗಿದೆ. ಒಂದೊಂದು ತರಕಾರಿ 5 ಕೆಜಿ ವರೆಗೆ ಇದೆ. ಮತ್ತೆ ನಮಗೆ 5 ಕೆಜಿ ಹಾಗೆ ಎಲ್ಲ ತರಹದ ತರಕಾರಿಗಳು ಎಂದು ಶಾರದೆ ಹೇಳುವಷ್ಟರೊಳಗೆ ಆ ಗಾಡಿಯನ್ನು ಸೇರ್ಕೊಂಡು, ನೀವ್ ಹಾಗೆ ಕೂತ್ಕೊಳ್ಳಿ ಮೇಡಮ್ ಅವರೇ, ನಾನು ಚಕಚಕ ಎಲ್ಲ ತರದ ತರಕಾರಿನ 5 ಕಿಲೋ ಹಾಗೆ ಕಟ್ತೀನಿ ಎಂದು ಹೇಳುತ್ತಾನೆ. ಇಲ್ಲಿ ನೋಡಣ್ಣ, ನನ್ನ ಹೆಸರು ನೋಡಣ್ಣ ಅಲ್ಲ ತಾಯಿ, ಬಸವಣ್ಣ. ಅಯ್ಯ ಬಸವಣ್ಣನವರೇ, ನೀನು ಫ್ರೀಯಾಗಿ ಕೊಟ್ರು ನಾವು ಎಲ್ಲ ತರದ ತರಕಾರಿನ ಸೇರಿ 5 ಕೆಜಿ ತಗೊಳ್ಳಲ್ಲ, ಒಂದೊಂದು ತರಕಾರಿನ ಅರ್ಧ ಕೆಜಿ ಹಾಗೆ ಕೊಡು ಅಷ್ಟೇ ಎಂದು ಶಾರದಾ ಹೇಳುತ್ತಲೇ ಆ ಗಾಡಿಯನ್ನು ನೀರಾಗಿ ಹೋಗುತ್ತಾನೆ. ತವಾಗಿರುವರ ಅವರ ಅವತಾರವನ್ನು ನೋಡುತ್ತಾನೆ. ಅವನ ನೋಟವನ್ನು ಅತ್ತೆ ಸೊಸೆಯರು ಅರ್ಥ ಮಾಡ್ಕೋತಾರೆ. ಒಬ್ಬರನ್ನೊಬ್ಬರು ನೋಡಿಕೊಂಡು ನಗುತ್ತಾರೆ. ಇನ್ನು ಗಾಡಿಯವನು ಅವರನ್ನು ಅಯೋಮಯದಿಂದ ನೋಡುತ್ತಾನೆ. ಇಲ್ಲಿ ನೋಡು ಬಸವಣ್ಣ, ನಾನು ದಪ್ಪಗಿದ್ದೀನಿ ಅಂತ, ಹೆಚ್ಚು ಫುಡ್ ತಿಂತೀವಿ ಅಂತ, ಎಲ್ಲ ತರದ ತರಕಾರಿನ 5 ಕೆಜಿ ಹಾಗೆ ನಿನ್ ಹತ್ರ ತಗೊಂಡು ಹೋಗ್ತೀವಿ ಅಂತ ಎಷ್ಟೋ ಆಸೆ ಪಟ್ಟೆ. ಆದ್ರೆ ನಾವು ತಿನ್ನೋದು ಬಹಳ ಕಡಿಮೆ. ಗಾಡಿಯವನು ಪೆಚ್ಚುಮುಖ ಹಾಕಿಕೊಳ್ಳುತ್ತಾನೆ. ನಿನ್ನ ತರಕಾರಿಗಳೆಲ್ಲ ತಾಜಾವಾಗಿದೆ, ಎಲ್ಲ ತರದ ತರಕಾರಿ ಅರ್ಧ ಕೆಜಿ ಹಾಗೆ ಕೊಡು ಬಸವಣ್ಣ.
ಹಾಗೆ ತಾಯಿ ಎಂದು ಅವನು ಎಲ್ಲ ತರದ ತರಕಾರಿಯನ್ನು ತೂಕ ಹಾಕಿ ಕಟ್ಟಲಿಕ್ಕೆ ಶುರು ಮಾಡುತ್ತಾನೆ. ಇನ್ನು ದುಡ್ಡು ಕೊಡಬೇಕು ಎಂದು ಶಾರದಾ ತನ್ನ ಪರ್ಸನ್ನು ತೆಗೆಯುತ್ತಾಳೆ. ತೀರಾ ನೋಡಿದ್ರೆ ದುಡ್ಡಿಲ್ಲ. ಸೊಸೆ, ನೀನೇನಾದ್ರೂ ದುಡ್ಡು ತಗೊಂಬಂದ್ಯಾ? ಇಲ್ಲ ಅತ್ತೆ, ನಾನೇನು ತಗೊಂಬಂದಿಲ್ಲ. ನೀವು ಪರ್ಸ್ ತಂದಿದ್ದೀರಲ್ಲ. ಪರ್ಸ್ ಇದೆ ಕಣೆ, ದುಡ್ಡಿಲ್ಲ. ATM ಇದೆ ಅಲ್ಲ ಅತ್ತೆ? ಇದೆ ಸೊಸೆ. ಸರಿ ಬನ್ನಿ, ATM ಇಂದ ದುಡ್ಡು ತಗೊಂಬರೋಣ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಂಡು ಅದೇ ವಿಷಯವನ್ನು ತರಕಾರಿ ಗಾಡಿಯವನಿಗೆ ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಹಾಗೆ ಮುಂದಕ್ಕೆ ನಡೆಯುತ್ತಾ ಒಂದು ATM ಹತ್ರಕ್ಕೆ ಬರ್ತಾರೆ. ದುಡ್ಡು ತೆಗೆಯುತ್ತಾರೆ. ಹೊರಗೆ ಬಂದು ಲೆಕ್ಕ ನೋಡಿಕೊಳ್ಳುತ್ತಾ ಇರುವಾಗ 2 500 ರೂಪಾಯಿ ನೋಟುಗಳು ಕೆಳಗೆ ಬೀಳುತ್ತದೆ. ದಪ್ಪ ಅತ್ತೆ ಸೊಸೆಯರಿಗೆ ಈಗ ದೊಡ್ಡ ಕಷ್ಟವೇ ಎದುರು ಬೀಳುತ್ತೆ. ಅಯೋಮಯದಿಂದ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ. 1000 ರೂಪಾಯಿ ಸೊಸೆ, ಹೇಗಾದ್ರೂ ತೆಗೆ. ಅಮ್ಮ ಅತ್ತೆ, ಈಗ ನಾನು ಬಗ್ಗೆ ತೆಗ್ದೆ ಅಂದ್ರೆ ಹಾಸ್ಪಿಟಲ್ ಖರ್ಚು 10,000 ಆಗ್ಬೋದು. ನನ್ನ ಬಿಟ್ಬಿಡಿ, ನಾನು ಬೆಂಡ್ ಆಗಲ್ಲ. ನೀವೇ ಒಂದು ಕೆಲಸ ಮಾಡಿ. ನನ್ನಿಂದ ಕೂಡ ಆಗಲ್ಲ ಸೊಸೆ ಎಂದು ಅನ್ನುತ್ತಾ ಇರುವಾಗ ಒಬ್ಬ ಭಿಕ್ಷುಕ ಬಂದು ಆ ದುಡ್ಡನ್ನು ತೆಗೆದುಕೊಳ್ಳುತ್ತಾನೆ. ದಪ್ಪ ಅತ್ತೆ ಸೊಸೆಯರು ಆ ಭಿಕ್ಷಕನ ಜೊತೆ ದುಡ್ಡಿನ ಬಗ್ಗೆ ಜಗಳವಾಡುತ್ತಾರೆ. ಸುತ್ತಲೂ 4 ಸುತ್ತುತ್ತಾರೆ. ಭಿಕ್ಷುಕ ಹೇಳಿದ್ದು ಕೇಳಿ ಅತ್ತೆ ಸೊಸೆಯರನ್ನು ಬಹಳ ಬೈಯುತ್ತಾರೆ. ಅದರಿಂದ ಅತ್ತೆ ಸೊಸೆಯರಿಬ್ಬರು ತರಕಾರಿ ತೆಗೆದುಕೊಳ್ಳದೆ ಮನೆಗೆ ಬರುತ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಒಂದು ಸಲ ಆ ಊರಿನಲ್ಲಿ ದೊಡ್ಡ ಹಬ್ಬ ನಡೆಯುತ್ತದೆ. ಎಲ್ಲರೂ ಸೇರಿ ಆಲಯಕ್ಕೆ ಹೋಗುತ್ತಾರೆ. ಶಾರದಾ, ಅನಾಮಿಕಾ ಕೂಡ ಹೋಗಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ. ಆ ಗುಡಿಗೆ ಹೋಗುವವರು ಯಾರಾದರೂ ಸರಿ, ಕಾಲಿನ ನಡಿಗೆಯಲ್ಲಿ ಹೋಗಬೇಕು ಎಂದು ನಿಬಂಧನೆ ಇದ್ದುದರಿಂದ ಶಾರದಾ, ಅನಾಮಿಕಾ, ಪ್ರಸಾದ್, ರಮೇಶರು ನಡಿಗೆ ಶುರು ಮಾಡುತ್ತಾರೆ. ಊರಿಗೆ ಆ ಗುಡಿ ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅತ್ತೆ ಸೊಸೆಯರಿಗೆ ಆ ನಡಿಗೆ ತುಂಬಾ ಶ್ರಮವೆನಿಸುತ್ತದೆ. ಉಸಿರು ಸರಿಯಾಗಿ ಎಳೆಯಲಾರದೆ ಸ್ವಲ್ಪ ಹೊತ್ತು ಕೂತ್ಕೋಬೇಕಾಗಿ ಬರುತ್ತದೆ. ನೋಡ್ತಾ ಇರೋರಲ್ಲಿ ಕೆಲವರು ಪಾಪ ಅನ್ನುತ್ತಾರೆ, ಇನ್ನು ಕೆಲವರು ಮೆಲ್ಲಗೆ ನಗುತ್ತಾರೆ. ಆದರೂ ಪ್ರಸಾದ್, ರಮೇಶ್ ಇಬ್ಬರ ಸ್ಫೂರ್ತಿಯಿಂದ ಅತಿ ಕಷ್ಟದಿಂದ ಗುಡಿಗೆ ಸೇರಿಕೊಳ್ಳುತ್ತಾರೆ. ಅಮ್ಮನವರ ದರ್ಶನ ಮಾಡಿಕೊಳ್ಳುತ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಅತ್ತೆ ಸೊಸೆಯರು ತಮ್ಮ ಆರೋಗ್ಯದ ಬಗ್ಗೆ ಡಾಕ್ಟರ್ ಸಲಹೆ ತೆಗೆದುಕೊಳ್ಳಬೇಕು ಎಂದು ಡಾಕ್ಟರ್ ಹತ್ರ ಹೋಗ್ತಾರೆ. ತೂಕ ಕಡಿಮೆಯಾಗದೇ ಇದ್ದರೆ ಮಧುಮೇಹ, ರಕ್ತದೊತ್ತಡ ಬರುವ ಪ್ರಮಾದವಿದೆ. ಸ್ವಲ್ಪ ಜಾಗೃತಿಯಾಗಿರಬೇಕು ಎಂದು ಡಾಕ್ಟರ್ ಹೇಳುತ್ತಾನೆ. ಆಗ ಇಬ್ಬರಿಗೂ ಭಯವಾಗುತ್ತದೆ. ಏನ್ ಮಾಡ್ಬೇಕು ಹೇಳಿ ಡಾಕ್ಟರ್? ನಾನು ನಮ್ಮತ್ತೆ ಮಾಡ್ತೀವಿ, ಹೇಗಾದ್ರೂ ಸಣ್ಣಗಾಗ್ತೀವಿ, ತೂಕ ಕಡಿಮೆ ಮಾಡ್ಕೋತೀವಿ ಎಂದು ಅನಾಮಿಕಾ ಕೇಳುತ್ತಾಳೆ. ಆಗ ಡಾಕ್ಟರ್ ಏನು ಮಾಡಬೇಕು, ಹೇಗೆ ಮಾಡಬೇಕು ವಿವರವಾಗಿ ಹೇಳುತ್ತಾನೆ. ಆ ದಿನದಿಂದ ಆ ಮನೆಯಲ್ಲಿ ಬದಲಾವಣೆ ಶುರುವಾಗುತ್ತದೆ. ಇಬ್ಬರು ಪ್ರತಿದಿನ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಾ ಇದ್ರು. ಮೊದಲು ಸುಸ್ತಾಗಿ ಅನಿಸುತ್ತಾ ಇತ್ತು. ಮೊದಲ ದಿನ ಕೇವಲ 10 ನಿಮಿಷ ಮಾತ್ರವೇ ನಡೆಯುತ್ತಿದ್ದರು. 2ನೇ ದಿನ 15 ನಿಮಿಷ. ಹೀಗೆ ಕ್ರಮವಾಗಿ ಸಮಯ ಹೆಚ್ಚು ಮಾಡಿಕೊಳ್ಳುತ್ತಾರೆ. ಆಹಾರದ ಕ್ರಮ ಬದಲಾವಣೆ ಮಾಡ್ಕೋತಾರೆ. ಎಣ್ಣೆ ಕಡಿಮೆ ಉಪಯೋಗಿಸುವುದು, ತರಕಾರಿ ಹೆಚ್ಚಾಗಿ ತಿನ್ನುವುದು ಶುರು ಮಾಡುತ್ತಾರೆ. ಸ್ವಲ್ಪ ತಿಂಗಳಲ್ಲಿ ಇಬ್ಬರಲ್ಲಿಯೂ ಬದಲಾವಣೆ ಕಾಣಿಸುತ್ತದೆ. ತೂಕ ಬಹಳ ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಉತ್ಸಾಹ ಹೆಚ್ಚಾಗುತ್ತದೆ. ಕಾಲಿನ ನಡಿಗೆಯಿಂದ ಗುಡಿಗೆ ಹೋಗಬೇಕು ಎಂದರೆ ಭಯಪಡುತ್ತಾ ಇದ್ದವರು ಈಗ ಮಾತ್ರ ಆತ್ಮವಿಶ್ವಾಸದಿಂದ ಚಕಚಕ ನಡೀತಾ ಇದ್ರು. ಗ್ರಾಮಸ್ಥರು ಕೂಡ ಅವರ ಬದಲಾವಣೆ ಗಮನಿಸುತ್ತಾರೆ. ಕೆಲವರು ಬಂದು ನೀವು ಹೇಗೆ ತೂಕ ಕಡಿಮೆ ಮಾಡಿದಿರಿ ಅಂತ ಕೇಳ್ತಾ ಇದ್ರು. ಆಗ ಶಾರದಾ, ಅನಾಮಿಕರು ಸೇರಿ ಹೇಳ್ತಾ ಇದ್ರು, ಒಂದು ದಿನ ಬದಲಾವಣೆ ಬರೋದಿಲ್ಲ, ಹಠ ಇದ್ದರೆ ಸಾಕು. 1 ವರ್ಷದ ನಂತರ ಊರಿನಲ್ಲಿ ಆರೋಗ್ಯ ಶಿಬಿರ ನಡೆಯುತ್ತದೆ. ಅಲ್ಲಿ ತೂಕ, ರಕ್ತದೊತ್ತಡ ಪರೀಕ್ಷೆ ಮಾಡಿಕೊಳ್ಳುತ್ತಾರೆ. ಶಾರದಾ, ಅನಾಮಿಕಾ ಇಬ್ಬರ ಫಲಿತವೂ ಬರುತ್ತದೆ. ಇಬ್ಬರೂ ಚೆನ್ನಾಗಿರುತ್ತಾರೆ. ನೀವು ಬಹಳ ಒಳ್ಳೆ ಉದಾಹರಣೆ ಎಂದು ಡಾಕ್ಟರ್ ಪ್ರಶಂಸಿಸುತ್ತಾರೆ. ಆ ದಿನ ಮನೆಗೆ ಬಂದ ಮೇಲೆ ಶಾರದಾ ಸೊಸೆಯನ್ನು ನೋಡಿ, ನೀನಿಲ್ದೇ ಇದ್ರೆ ನಾವು ಬದಲಾಗ್ತಾನೆ ಇರ್ಲಿಲ್ಲ ಸೊಸೆ. ಅನಾಮಿಕಳ ಕಣ್ಣಿನಲ್ಲಿ ಆನಂದ ಮಿಂಚುತ್ತದೆ. ಅತ್ತೆ, ನೀವು ಸಹಕರಿಸದೇ ಇದ್ರೆ ಹೀಗೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಊರಿನಲ್ಲಿ ಈಗ ಅವರನ್ನು ದಪ್ಪ ಅತ್ತೆ ಸೊಸೆರು ಅಂತಲ್ಲ, ಆರೋಗ್ಯವಂತವಾದ ಅತ್ತೆ ಸೊಸೆರು ಎಂದು ಕರೀತಾ ಇರ್ತಾರೆ. ದಪ್ಪವಾದ್ರೂ ದಪ್ಪವಾಗದೇ ಇದ್ರೂನು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನ ಸರಿಯಾಗಿ ಕಾಪಾಡಿಕೊಂಡ್ರೆ ನಾವು ಚೆನ್ನಾಗಿರ್ತೀವಿ, ಚೆನ್ನಾಗಾಗ್ತೀವಿ. ಈ ಕಥೆಯಲ್ಲಿ ನಮ್ಮ ಕಷ್ಟಗಳು ಕೇವಲ ದಪ್ಪದಿಂದ ಸಂಬಂಧವಿರುವುದೊಂದೇ ಅಲ್ಲ, ಸಮಾಜದ ಮಾತುಗಳು, ಬದಲಾವಣೆ, ಛಲ, ಪರಸ್ಪರ ಅವಗಾಹನೆ ಇವೆಲ್ಲವೂ ಸೇರಿ ಒಂದು ಪ್ರಯಾಣ. ಕಡೆಗೆ ನಮ್ಮ ಅತ್ತೆ ಸೊಸೆಯರು ತಿಳಿದುಕೊಂಡಿದ್ದೊಂದೇ, ಒಬ್ಬರಿಗೆ ಒಬ್ಬರು ಜೊತೆಯಾಗಿದ್ದರೆ ಯಾವ ಕಷ್ಟವಾದರೂ ಸುಲಭವಾಗುತ್ತದೆ ಅಂತ. ನೀವೇನಂತೀರೋ ಕಮೆಂಟ್ ಮಾಡಿ. ಹಾಗೆ ಆ ಊರಿನಲ್ಲಿ ಶಾರದಾ, ಅನಾಮಿಕರ ಕತೆ ಬಹಳ ಜನಕ್ಕೆ ಪ್ರೇರಣೆಯಾಗಿ ಬದಲಾಗುತ್ತದೆ. ಅವರ ಜೀವನದಲ್ಲಿ ಬಂದ ಬದಲಾವಣೆ ಕೇವಲ ಶರೀರದಲ್ಲಿ ಮಾತ್ರವೇ ಅಲ್ಲ, ಮನಸ್ಸಲ್ಲಿ ಕೂಡ ಆಗುತ್ತದೆ. ಒಟ್ಟಾಗಿ ನಗುತ್ತಾ, ಒಟ್ಟಾಗಿ ನಡೆಯುತ್ತಾ, ಒಟ್ಟಾಗಿ ಬೆಳೆದ ಅತ್ತೆ ಸೊಸೆಯರು ಎಲ್ಲರಿಗೂ ಆದರ್ಶವಾಗಿ ನಿಲ್ಲುತ್ತಾರೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಅನಾಮಿಕಾ ಕನ್ನಡ ಸ್ಟೋರೀಸ್ ಕತೆನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಒಂದು ವೇಳೆ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ, ಬೆಲ್ ಕೂಡ ಹೊಡೆದ್ಬಿಡಿ, ಲೈಕ್ ಶೇರ್ ಮಾಡ್ಬಿಡಿ. ಇಲ್ಲಾಂದ್ರೆ ಮತ್ತೆ ನಾನು ದಪ್ಪವಾಗ್ತೀನಿ.
ಆ ನಂತರ ನಿಮ್ಮಿಷ್ಟ. ಇನ್ನು ಬರ್ತೀನಿ, ಮತ್ತೊಂದು ಕಥೆಯಲ್ಲಿ ಮತ್ತೆ ಸೇರೋಣ.